ಹೆಸರು JBR ಸತೀಶ್ ಅಂತ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತರಕಾರಿ ದಲ್ಲಾಳಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನೇನಂತ ಹೇಳಿದ್ರೆ 1997ರಲ್ಲಿ ಒಂದು ಅರ್ಧ ಅಂಗಡಿನ ಖರೀದಿ ಮಾಡಿದೆ ನಾನು. ಅದೇನಾಯ್ತು ಅಂದ್ರೆ 10 ವರ್ಷ ಆದ್ಮೇಲೆ ಅವ್ರ ಹೆಸರಿಗೆ ಆಗ್ಬೇಕಾಗಿತ್ತು. ಮೊನ್ನೆ ನಾನೇ ಮುಂದೆ ನಿಂತ್ಕೊಂಡು ಕಾರ್ಯದರ್ಶಿಗಳ ಹತ್ರ ಮಾತಾಡಿ 10 ವರ್ಷದ್ದು ಸೇಲ್ ಡೀಡ್ ಮಾಡಿಸ್ಕೊಟ್ಟೆ. ಅವ್ರಿಗೆ ಮಾಡಿಸ್ಕೊಟ್ಟಿದ್ದಾದ್ಮೇಲೆ ಅರ್ಧ ಅಂಗಡಿನ ಅವ್ರು ನನಗೆ ಮಾಡ್ಕೊಡ್ಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಅವರು ಮಾಡ್ಕೊಡಿ ಅನ್ನೋದೊಂದು ಪತ್ರ ನನಗೆ ನಾವೆಲ್ಲ ಏನ್ ಮಾಡಿದ್ರೆ ಮನವಿ ಸಲ್ಲಿಸಿದ್ರಿ. ಅದಕ್ಕೆ ಆ ಅರ್ಜಿಗಳೆಲ್ಲ ಅವ್ರು ತಗೊಂಡಿದ್ದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಆಫೀಸ್ ಕಡೆಯಿಂದಾನೇ ಅರ್ಧ ಅಂಗಡಿ ನಮ್ಗೆ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ನಾನು ಪ್ರಧಾನ ಕಚೇರಿಗೆ ಹೋಗಿ ಮಾತಾಡ್ಕೊಂಡು ಬಂದು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು, ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ 1.5 ಲಕ್ಷ ಲಂಚ ಖರ್ಚು ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಏನಕ್ಕೆ ಮೇಡಮ್ ಅಂತ ಕೇಳಿದೆ ನಾನು. ಇಲ್ಲ, ಅದು ಕೊಟ್ರೇನೆ ಆಗೋದು ಅಂತ ಹೇಳಿದ್ರು. ಆಲೋಚನೆ ಮಾಡಿ ಹೇಳಿ ಅಂತ ಹೇಳಿದ್ರು. ಆಯ್ತು ಅನ್ಕೊಂಡು ನಾನು ಬಂದ್ಬಿಟ್ಟೆ. ಆಮೇಲೆ ನಾನು ಅದ್ರ ಬಗ್ಗೆ ಏನು ಅಂತ ಲಂಚ ಕೊಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಏನು ಮಾಡಿದೆ, ನಾನು ನಿರ್ದೇಶಕರಿಗೆ ನಮ್ಮ ಸಂಘದ ವತಿಯಿಂದ ಏನು ಮಾಡಿದ್ವಿ, ದೂರು ಸಲ್ಲಿಕೆ ಮಾಡಿದ್ವಿ. ಆ ದೂರು ಸಲ್ಲಿಕೆ ಮಾಡಿದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಈ 1 ತಿಂಗಳ ಹಿಂದೆ ಬಂದು ಹೆಚ್ಚುವರಿ ಆಯುಕ್ತರು ಬಂದು ಏನು ಮಾಡಿದ್ರು ಅಂದರೆ, ಇಲ್ಲಿ ಅವ್ರ ಬಗ್ಗೆ ತನಿಖೆ ಬರ್ಕೊಂಡು ಹೋದ್ರು. ತನಿಖೆ ಬಂದಾಗ ನಾವೆಲ್ಲ ಹೇಳಿಕೆ ಕೊಟ್ಟಿದ್ವಿ. ಆಮೇಲೆ ಏನು ಮಾಡಿದ್ದಾರೆ, ಇವಾಗ ಅಂಗಡಿ ನಮ್ಗೆ ಮಾಡಿದಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಯಾಕೆ ಮಾಡ್ತಾ ಇದ್ದೀರಿ, ಮಾಡ್ಕೊಡ್ಬೇಡಿ ಅವ್ರಿಗೆ ಅಂತ ಹೇಳಿದೆ ಅಂತ ಅವ್ರಿಗೆ ಬೋಧನೆ ಮಾಡಿದ್ದಾರೆ. ಅದನ್ನ ಇವರು ಹೇಳಿರೋದನ್ನ ಯಾರ ಹತ್ರ ನೀವು ಹೇಳ್ಬಾರ್ದು, ಹಂಗೇನು ಹೇಳಿದಿರಿ ಅಂತ ಹೇಳಿದ್ರೆ ನಾನು ನಿಮ್ಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಬೆದರಿಕೆ ಹಾಕಿರೋದ್ರಿಂದ ಅವ್ರು ಎಲ್ಲರ ಎದುರುಗಡೆ ಬಂದು ಇವಾಗ ಹೇಳೋದಕ್ಕೆ ಹಿಂಜರಿತಾ ಇದ್ದಾರೆ. ಅವ್ರ ಮನೆ ಹತ್ರಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕಳಿಸ್ಕೊಟ್ಟಿದ್ದಾರೆ. ಈಗ ಏನಾಗಬೇಕು ಅಂತ ನಮ್ಗೇನಿಲ್ಲ ಸರ್, ಕಾನೂನು ರೀತಿ ನಾನು ಅಂಗಡಿನ ಖರೀದಿ ಮಾಡಿದ್ದೀನಿ. ಅದೇ ರೀತಿ ಕಾನೂನು ಏನಿದೆ ಅದ್ರ ಪ್ರಕಾರ ನಮ್ಗೆ ಅಂಗಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಈಗ ನಿಮ್ಮ ಸಮಸ್ಯೆಗೆ ಮಾತ್ರ ಪ್ರತಿಭಟನೆ ಮಾಡಿದ್ದೆ? ಈಗ ಇಲ್ಲ, ಪ್ರತಿಯೊಬ್ಬರದ್ದು ಸಮಸ್ಯೆ ಸರ್ ಇದು. ಎಲ್ಲಾ ವಿಚಾರದಲ್ಲಿ ಎಲ್ಲಾರ್ಗು ಒಂದ್ ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಇದಾರೆ ಇವರು. ಏನು ರಿನ್ಯೂವಲ್ ಮಾಡ್ಬೇಕು, ಲೈಸೆನ್ಸ್ ರಿನ್ಯೂವಲ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇಷ್ಟು ಅಂತ ದುಡ್ಡು ಫಿಕ್ಸ್ ಮಾಡಿದ್ದಾರೆ. ಹೊಸ ಲೈಸೆನ್ಸ್ ಕೊಡೋದಕ್ಕೆ ಇಷ್ಟು ಫೀಸು. ಪ್ರತಿ ವಾರ ನಾವು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಿರೋದಕ್ಕೆ ವಾರದ್ದು ವಹಿವಾಟದ ಬಗ್ಗೆ ನಾವು ಇಲ್ಲಿ ಕಟ್ಟಾಕ್ ಬಂದಾಗ ಏನ್ ಮಾಡ್ತಾರೆ, ಪ್ರತಿ ಒಂದು ಬಿಲ್ಗೂ ಪ್ರತಿ ವಾರ 100 ರೂಪಾಯಿ ಕೊಡ್ಬೇಕು. ಹಂಗೆ ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ದು ಹೆಚ್ಚುವರಿ ಮಾರಾಟ ಮಾಡಿದಿರಿ, RMC ಜಾಸ್ತಿ ಕಟ್ಬೇಕು ನೀವು ಅಂತ ಹೇಳಿದ್ರೆ ನಾವು ಪೆಂಡಿಂಗ್ ಇಡ್ತಾರೆ. ಒಂದು ದಿನ ಪೆಂಡಿಂಗ್ ಇಟ್ಟ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಮಾರನೇ ದಿನ ನಾವು ಅದನ್ನ ಕಟ್ಟೋದ್ರು 30% ದಂಡ ಹಾಕಿ ಅದನ್ನ ವಸೂಲಿ ಮಾಡ್ತಾ ಇದ್ದಾರೆ. ಈ ರೀತಿ ಭ್ರಷ್ಟ ಅಧಿಕಾರಿಗಳು ಏನಾಗ್ತದೆ ಅಂದ್ರೆ, ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ನಾವು ಕೋಲಾರ ತರಕಾರಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತುಂಬಾ ಕೀಳರಿಮೆ ಬರ್ತಾ ಇದೆ. ಮಾರ್ಕೆಟ್ ಬಗ್ಗೆ ತುಂಬಾ ಅವೇಳನಕಾರಿ ಹೇಳಿಕೆಗಳು ಬರ್ತಾ ಇದೆ. ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವಜಾಗೊಳಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಆ ಕಾನೂನು ರೀತಿ ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ನನ್ನ ಹೆಸರು JBR ಸತೀಶ್ ಅಂತ. ಅಧಿಕಾರಿ N ವಿಜಯಲಕ್ಷ್ಮಿ ಅಂತ ಇಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾರೆ.